ಉತ್ತರಾಖಂಡ್ ಸಚಿವ ಸಂಪುಟದಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆಗೆ ಅನುಮೋದನೆ ಕೊಡಲಾಗಿದೆ. ಉತ್ತರಾಖಂಡ್ ಸಚಿವ ಸಂಪುಟದಲ್ಲಿ ಯುಸಿಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್ಗೆ ಅನುಮೋದನೆ ಸಿಕ್ಕಿದೆ. ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದ್ದು ಈ ಬಿಲ್ ಮಂಡನೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಿಎಂ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಸಂಪುಟ ಸಭೆಯ ಪ್ರಮುಖ ನಿರ್ಧಾರ ಇದು. ಕಾರಣ, ಇಡೀ ದೇಶದಾದ್ಯಂತ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿರುವ ಈ ಸಂದರ್ಭ, ಒಂದು ರಾಜ್ಯದಲ್ಲಿ ಯುಸಿಸಿ ಜಾರಿಗೆ ಬರ್ತಾ ಇದೆ, ಬೇರೆ ಬೇರೆ ರೂಪದಲ್ಲಿ ಬೇರೆ ರಾಜ್ಯಗಳಲ್ಲಿ ನಿಮಗೆ ಕಾಣೋದಕ್ಕೆ ಸಿಕ್ಕಿದ್ದಿರಬಹುದು. ಆದರೂ ಉತ್ತರಾಖಂಡದಲ್ಲಿನ ಈ ನಿರ್ಣಯ ಒಂದು ಲಿಟ್ಮಸ್ ಟೆಸ್ಟ್ ಅಂತ ಹೇಳಬಹುದು. ಇಲ್ಲಿ ಆಗಬಹುದಾದ ಬದಲಾವಣೆಗಳು, ಎದುರಾಗಬಹುದಾದ ಪ್ರತಿರೋಧಗಳು, ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಯಾವ ಫಾರ್ಮುಲಾ ಇಡೀ ದೇಶಕ್ಕೆ ವರ್ಕೌಟ್ ಆಗುವ ಸ್ವರೂಪದಲ್ಲಿ ಆಚೆ ಬರಬಹುದು ಅನ್ನೋದನ್ನ ಯೋಚನೆ ಮಾಡಬಹುದು. ಆ ದಿಸೆಯಲ್ಲಿ ಸಾಗೋದಕ್ಕೆ ಒಂದು ಬ್ಲೂ ಪ್ರಿಂಟ್ ಸಿಕ್ಕ ಹಾಗೆ ಆಗುತ್ತೆ. ಫೆಬ್ರವರಿ 6ರಂದು ವಿಧಾನಸಭೆಯಲ್ಲಿ ಯುಸಿಸಿ ಬಿಲ್ ಮಂಡನೆ ಆಗುತ್ತೆ. ಅಧಿವೇಶನ ಆರಂಭ ಆಗ್ತಿದ್ದಂತೆ ಬಿಲ್ ಮಂಡನೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮಂಗಳವಾರ ಯೂನಿಫಾರ್ಮ್ ಸಿವಿಲ್ ಕೋಡ್ ಉತ್ತರಾಖಂಡ್ ಅಧಿವೇಶನದಲ್ಲಿ ಅಲ್ಲಿ ಈ ಬಿಲ್ ಮಂಡನೆ ಆಗುತ್ತೆ. ಯಾವುದೇ ಜಾತಿ, ಧರ್ಮ, ಪಂಥ ಇವುಗಳ ಭೇದ ಭಾವ ಇಲ್ಲದೆ ನಿಮಗೆ ಹಕ್ಕುಗಳನ್ನು ನಿರ್ಣಯ ಮಾಡೋದಕ್ಕೆ, ಈಗ ದತ್ತು ಪಡ್ಕೊಳ್ಳೋದು ಅಥವಾ ಡಿವೋರ್ಸ್ ಪಡ್ಕೊಳ್ಳೋದು, ವೈವಾಹಿಕ ಜೀವನದ ಕೆಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಆಸ್ತಿಯನ್ನ ಪಡ್ಕೊಳ್ಳೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಹೀಗೆ ಪ್ರಮುಖ ವಿಷಯಗಳಲ್ಲಿ ಆಯಾ ಧರ್ಮಕ್ಕೆ ಅನುಗುಣವಾಗಿ ಸ್ಪೆಷಲ್ ಕಾನೂನುಗಳಿದ್ದಾವೆ. ಒಂದು ಕಾಮನ್ ಕಾನೂನು ಅಂತಿಲ್ಲ. ಹೀಗಾಗಿನೇ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ. ಒಂದು ರಾಜ್ಯದಲ್ಲೋ ದೇಶದಲ್ಲೋ ನಾಗರಿಕರು ಅಂತ ಅನಿಸಿಕೊಂಡವರಿಗೆ ಈ ವಿಷಯಗಳಲ್ಲಿ ಒಂದೇ ಸಮನಾದ ಹಕ್ಕು ಸಿಗಬೇಕು ಅನ್ನೋದು ಈ ಬಿಲ್ನ ಉದ್ದೇಶ. ಇದು ಸಂವಿಧಾನದಲ್ಲೇ ಅಡಕವಾಗಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದನ್ನ ಜಾರಿಗೆ ತರಬೇಕು ಅನ್ನೋದು. ಆದ್ರೆ ಅದನ್ನ ಇಲ್ಲಿವರೆಗೆ ಜಾರಿಗೆ ತರುವುದಕ್ಕೆ ಪ್ರಯತ್ನಗಳಾಗಿದ್ರೂ ಅದು ಮುನ್ನೆಲೆಗೆ ಬರ್ತಾ ಇರಲಿಲ್ಲ ಹೆಚ್ಚಾಗಿ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಕ್ರಮ್, ಉತ್ತರಾಖಂಡದಲ್ಲಿ ಈಗ ಒಂದು ವೇಳೆ ಟ್ರಯಲ್ ಅಥವಾ ಇದಕ್ಕೆ ಒಂದಷ್ಟು ರಿಯಾಕ್ಷನ್ಸ್ ಅನ್ನ ಕೊಡಿ ಅಂತ ಏನಾದ್ರೂ ಈ ಡ್ರಾಫ್ಟ್ ಬಿಲ್ ಅನ್ನ ಬಿಟ್ಟಿದ್ದೇ ಆಗಿದ್ರೆ ಯಾವ ತರದ ರಿಯಾಕ್ಷನ್ ಇಲ್ಲಿವರೆಗೂ ಸಿಕ್ಕಿದೆ? ಯಾಕೆಂದ್ರೆ ನಾಡಿದ್ದು ಈ ಬಿಲ್ ಮಂಡನೆ ಆಗ್ಬಿಡುತ್ತೆ. ವಿಕ್ರಮ್, ಅಭಿಷೇಕ್, ಉತ್ತರಾಖಂಡ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪುಷ್ಕರ್ ಸಿಂಗ್ ಧಾಮಿ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಸಂಪುಟ ಸಭೆಯಲ್ಲಿ ಈ ಒಂದು ಯುಸಿಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಸೂದೆಯನ್ನ ಅಂಗೀಕಾರ ಮಾಡಲಾಗಿದೆ. ಇದ್ರ ಹಿಂದೆ ಈಗಾಗಲೇ ಕೇಂದ್ರ ಕೂಡ ಈ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕಿತ್ತು. ಅವ್ರಿಗೆ ಮೇಲ್ ಮೂಲಕ ಆಗ್ಲಿ ಅಥವಾ ಒಂದಷ್ಟು ಜನರ ಒಪಿನಿಯನ್ ಡ್ರಾಫ್ಟ್ ಮೂಲಕ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಲಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಉತ್ತರಾಖಂಡ ಈ ರೀತಿಯಾದಂತ ಒಂದು ಪ್ರಯತ್ನವನ್ನ ಕೈಗೊಂಡಿತ್ತು. ಈಗ ಒಂದು ಎಕ್ಸಾಂಪಲ್ ಮೇಲೆಗೆನೆ ಕೇಂದ್ರ ಸರ್ಕಾರ ಅದರ ಒಂದು ಪ್ರಯತ್ನಕ್ಕೆ ಕೈ ಹಾಕಿತ್ತು. ಅದು ಎಲ್ಲರ ಗಮನಕ್ಕೂ ಕೂಡ ಇರೋದು. ಆದ್ರೆ ಈಗ ಸದ್ಯಕ್ಕೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಆ ಒಂದು ಸ್ಟೇಟ್ ಅಲ್ಲಿ ಅಂಗೀಕಾರವನ್ನು ಮಾಡಲಾಗಿದೆ ಈ ಒಂದು ಮಸೂದೆಗೆ. ಸೊ ಫೆಬ್ರವರಿ 6ರಂದು ವಿಧಾನಸಭೆಯಲ್ಲಿ ಅಂದ್ರೆ ನಾಡಿದ್ದು ಇದನ್ನ ಮಂಡಿಸಲಾಗುತ್ತೆ. ಇವತ್ತು ಸಭೆಯಲ್ಲಿ ಹಾಜರಿರ್ತಕ್ಕಂಥ ಸಚಿವರೊಂದಿಗೆ ಚರ್ಚೆ ಬಳಿಕ ಸಿಎಂ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ವಿಧೇಯಕಕ್ಕೆ ಅನುಮೋದನೆ ಕೂಡ ನೀಡಿರ್ತಕ್ಕಂಥದ್ದು. ಸೊ ಆದ್ರೆ ಇದರಲ್ಲಿ ಬಹಳಷ್ಟು ಅಂಶಗಳಿದಾವೆ. ಈ ಮಸೂದೆಯನ್ನ ಅಂಗೀಕಾರ ಮಾಡೋದಕ್ಕೋಸ್ಕರ ಫೆಬ್ರವರಿ 5ರಿಂದ 8ರವರೆಗೆ ವಿಧಾನಸಭೆಯಲ್ಲಿ ವಿಶೇಷ ಅಧಿವೇಶನವನ್ನ ಈಗ ಕರೆಯಲಾಗಿರ್ತಕ್ಕಂಥದ್ದು. ವಿಶೇಷ ಅಧಿವೇಶನ ನಡೀತಾ ಇರುವಂತದ್ದು ಇದಕ್ಕೆ ಇದೇ ಒಂದು ಕಾರಣಕ್ಕೋಸ್ಕರ. ಇದಕ್ಕಿಂತ ಮುಂಚಿತವಾಗಿ ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ನೇತೃತ್ವದಲ್ಲಿ 5 ಸದಸ್ಯರು ಒಳಗೊಂಡಂತ 749 ಪುಟಗಳ ಏನು ವರದಿಯನ್ನ ನೀಡಿತ್ತು ಆ ಒಂದು ವರದಿಯನ್ನ ಅಂಗೀಕಾರ ಮಾಡಲಾಗಿದೆ. ಅಭಿ, ಥ್ಯಾಂಕ್ ಯು ವಿಕ್ರಮ್ ಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.